ಇದೇ ಡಿಬೇಟಲ್ಲಿ ನಮ್ಮನ್ನ ಬಿಜೆಪಿಯ ವಕ್ತಾರೆ ಆಗಿರತಕ್ಕಂತ ಕಾಂತಿ ಶೆಟ್ಟಿ ಅವರು ಕೂಡ ನಮ್ಮ ಜಾಯಿನ್ ಆಗ್ತಾ ಇದ್ದಾರೆ. ಸ್ವಾಗತ ಕಾಂತಿ ಶೆಟ್ಟಿ ಅವರೇ ನಿಮಗೆ ಡಿಬೇಟ್ಗೆ. ಸರಿ ಇದೆಯಾ? ಫೈನ್. ನಂದು ಒಂದು ಪ್ರಶ್ನೆ ನಟರಾಜ್ ಗೌಡ್ರು ಕೇಳ್ಬಿಟ್ಟು. ನಟರಾಜ್ ಗೌಡ್ರೆ, ಒಂದು ಕಡೆ ಈ ಮತಗಳ ಪೋಲಾರೈಸೇಷನ್ ಟೈಮ್ ಇದು ಎಲ್ಲ ಪಕ್ಷಗಳ ದೃಷ್ಟಿಯಿಂದಾನು ಕೂಡ ಯಾರು ಹೆಚ್ಚು ಮತಗಳನ್ನ ನಾನು ಒಂದು ಕಡೆ ಸೆಳೆದು ಇಡಬಲ್ಲೆ ಅನ್ನೋ ಕಾರಣಕ್ಕೆ ಅಲ್ಪಸಂಖ್ಯಾತ ಮತಗಳ ಪೋಲರೈಸೇಷನ್ ಇರಬಹುದು. ಒಂದು ಕಡೆ ಇವರೆಲ್ಲ ಹಿಂದೂ ಅಂತಾರೆ, ಕರಸೇವಕರು ಅಂತಾರೆ, ಬಿಜೆಪಿ ಅಂತಾರೆ, ಇವರ ವಿರುದ್ಧ ನಾವು ಉಳಿದ ಮತಗಳು ಸೇರಿಸಬೇಕು ಅಂತ ಹೇಳಿ. ಈಗ ನೀವು ಹೇಗೆ ಅವ್ರನ್ನ ಕೋಮುವಾದಿ ಅಂತಾರೋ ಸೇಮ್ ಅವರು ನೀವು ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ತೀರಿ, ಓಲೈಸ್ತೀರಿ, ಅವ್ರನ್ನ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನೀವು ಮಾಡ್ತೀರಿ ಅಂತ ಹೇಳಿ. ಇಬ್ಬರಿಗೂ ಅದೇ ಬೇಕಿತ್ತು. ಒಂದೇ ಕಲ್ಲು ಎರಡು ಹಕ್ಕಿನ ಇದು ಇಲ್ಲ ನೋಡಿ. ಇದರೊಳಗೆ ತುಷ್ಟೀಕರಣ ಅಂತ ಬರೋಂಥದ್ದಾಗಲಿ ಓಕೆ ಅಥವಾ ಯಾರೋ ಒಬ್ಬರಿಗೆ ಅನುಕೂಲ ಮಾಡಬೇಕು ಯಾರೋ ಒಬ್ರಿಗೆ ಅನಾನುಕೂಲ ಮಾಡಬೇಕು ಅನ್ನೋದು ರಾಜಕಾರಣ ಆಗಲಿ ಇಲ್ಲವೇ ಇಲ್ಲ. ಓಕೆ, ಒಂದು ಕೆಲವು ಕಾನೂನು ಪ್ರಕ್ರಿಯೆಗಳಾಗಿರಬೇಕು, ಕಾನೂನಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಬೇಕು, ಕೋರ್ಟಿನ ಪ್ರಕ್ರಿಯೆಗಳಿರ್ತವೆ ಅದು ಕೆಲಸ ಮಾಡ್ಲಿಕ್ಕೆ ಬಿಡಬೇಕು. ಯಾರೋ ನಿರಪರಾಧಿನ ನಿಜವಾಗ್ಲೂ ನಿರಪರಾಧಿನ ಯಾರೋ ಒಬ್ಬನ ಅರೆಸ್ಟ್ ಮಾಡಿದಾಗ ಏನೂ ಕೇಸಲ್ಲೇ ಮಾಡಿದಾಗ ಅವಾಗ ಅವ್ನ ಮೇಲೆ ಕೇಸೇ ಇಲ್ಲ, FIR ಇಲ್ಲ, ಚಾರ್ಜ್ ಶೀಟ್ ಇಲ್ಲ, ಕೋರ್ಟಲ್ಲಿ ಪೆಂಡಿಂಗ್ ಇರಲಿಲ್ಲ, ಆ ಥರ ಅಂದಾಗ ಅದನ್ನ ನಾವು ಚರ್ಚಾಸ್ಪದ ಆಗುತ್ತೆ, ಚರ್ಚೆಗೆ ಆಸ್ಪದ ಕೊಟ್ಟಾಗುತ್ತೆ. ಆದರೆ ಈ ಥರ ಪ್ರಕರಣಗಳಲ್ಲ ಇದು. ಈಗ ರಾಮಲಲ್ಲಾ ಕಡೆ ಒಂದು ದೊಡ್ಡ ಸಮುದಾಯ ಒಂದು ಕಡೆ ಹೋಗ್ತಾ ಇರಬೇಕಾದಾಗ ನಾನು ಡಿಬೇಟ್ ಮಾಡೋಣ ಇದನ್ನ, ಅದಲ್ಲ ಈಗ ಈ ಕಡೆಗೂ ಒಂದಷ್ಟು ಬರಲಿ. ಈಗ ಒಂದೇ ನಾನು KJ ಹಳ್ಳಿ ಕೇಸ್ಗೆ ನಾನು ವಾಪಸ್ ತಗೊಂಡ್ಬಿಡ್ತೀನಿ, ಕೇಸ್ಗಳು ಪತ್ರ ಬರೆದು ಬಿಡ್ತೀನಿ. ಈಗ ಹೇಗಿದು ನೋಡಿ, ಯಾರು ಏನೇ ಪತ್ರ ಬರೆದ್ರು ಕೂಡ ಕಾನೂನು ಪ್ರಕ್ರಿಯೆ ಇಲ್ಲದಲ್ಲೇ ಏನು ಮಾಡಕ್ ಸಾಧ್ಯ ಆಗಲ್ಲ. ಕಾನೂನು ಪ್ರಕಾರನೇ ಮಾಡ್ಬೇಕಾಗತ್ತೆ. ಯಾರು ಇಲ್ಲಿ ಸರ್ವಾಧಿಕಾರಿಗಳಿಲ್ಲ, ಯಾರು ಇಲ್ಲಿ ಇಸ್ ದಿಸ್ ಆಕ್ಸಿಡೆಂಟಲ್ ನಟರಾಜ್ ಗೌಡ್ರೆ? ಯಾವುದು ಏನೋ ಗೊತ್ತಿಲ್ಲದೆ ಯಾವುದೋ ಒಂದು ಗುಂಪಲ್ಲಿ ಒಂದು ಕೇಸ್ ಈಗ ಆಗ್ಬಿಟ್ಟಿದೆ, ಅದು ಬಿಜೆಪಿಗೆ ಅಸ್ತ್ರ ಕೊಟ್ಬಿಟ್ವಿ ನಾವು ಅಂತ ಆಗಿದೆ. ನೋಡಿ, ಪೇಚಾಡ್ತಾ ಇದ್ದೀರಾ, ಖಂಡಿತ ಇಲ್ಲ, ಒದ್ದಾಡ್ತಾ ಇದ್ದೀರಾ ನೀವು. ನೋಡಿ, ಆರ್ ಯು ಸ್ಟ್ರಗಲಿಂಗ್ ಟು ಡಿಫೆಂಡ್ ದಿಸ್ ಕೇಸ್? ನಾಟ್ ಅಟ್ ಆಲ್. ಓಕೆ, ಇಟ್ಸ್ ಎ ಮ್ಯಾಟರ್ ಆಫ್ ಕೋರ್ಟ್. ಓಕೆ, ಇಟ್ಸ್ ಎ ಕೇಸ್ ಆಫ್ ಕೋರ್ಟ್. ಸಿ, ನಮಗೂ ಇದಕ್ಕೆ ಒಂದು ಪ್ರಕ್ರಿಯೆಗಳಿದು. ಇದಕ್ಕೆ ಬಿಜೆಪಿಗರು ಗೌರವ ಕೊಡದಲ್ಲ ಅಗೌರವ ತೋರ್ತಾ ಇದ್ದಾರೆ. ಬಿಜೆಪಿಗರು ಪೇಚಿಗೆ ಸಿಗಾಕೊಳ್ಳೋದು, ಓಕೆ, ಅವ್ರು ದಾರಿ ತಪ್ಪಿರೋದು ಬಿಜೆಪಿಗರು ಅಲ್ಲ ರೀ. ಕೋರ್ಟ್ ನೀನು ಒಂದು ಕೇಸ್ ಗೋದ್ರ ಯಾಕೆ ಬಂತಿಲ್ಲಿ? ಇಲ್ಲ, ಅದು ನೋಡಿ, ಅದು ನಾನು ಅವ್ರು ಹೇಳ್ಬೇಕಾಗುತ್ತೆ. ಇಲ್ಲ ಒಂದು ನೀವು ಧಾರ್ಮಿಕ ಮುಖಂಡರು ಮಾಡಬೇಕಾಗಿತ್ತು. ಮೋದಿ ಯಾರು? ಮೋದಿ ಅವರು ಯಾಕೆ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ? ಅದು ಪ್ರಶ್ನೆ ಸ್ವಾಮೀಜಿ ಮಾಡಬೇಕಾಗಿತ್ತು. ನೋಡಿ, ಅದನ್ನ ಯಾರು ಬೇಕಾದ್ರೂ ಚರ್ಚೆ ಮಾಡ್ಕೋಬಹುದು. ಅದು ಸಾರ್ವಜನಿಕ ಬಿಟ್ಬಿಡೋಣ ಅದನ್ನ. ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ನೀವೇ ಕಟ್ಟಿಬಿಟ್ಟಿದ್ರೆ, ನೀವೇ ರಾಮ ಮಂದಿರ ಮಾಡ್ಬಿಟ್ಟಿದ್ರೆ ನೆಹರು ಅವರು ಹಿಂದೂ ಹೃದಯ ಸಾಮ್ರಾಟ್ ಆಗ್ಬಿಡ್ತಾ ಇದ್ರು. ನೀವು ಮಾಡ್ಲಿಲ್ಲ ನೋಡ್ರಿ. ಈಗ ಯಾರೋ ಮಾಡ್ತಾ ಇದ್ರೆ ಹೊಟ್ಟೆ ನಿಮ್ಗೆ ಏನು ಸಿಟಿ ನೋಡಿ, ಹೊಟ್ಟೆ ಕಿಚ್ಚು ನಿಮಗೆ. ಸರ್ಕಾರಗಳ ಆದ್ಯತೆ ಓಕೆ, ಜನಗಳ ಅಭಿವೃದ್ಧಿ, ಸರ್ಕಾರಗಳ ಆದ್ಯತೆ ಅದಾಗಬೇಕು. ಬಿಜೆಪಿ ಆದ್ಯತೆ ಏನಾಗಿದೆ? ಯಾವುದೋ ಈಗ ಇದು ಯಾವಾಗಿಂದ ಇಶ್ಯೂ ಇರೋದು? 1949 ನಲ್ಲಿ ಫಸ್ಟ್ ಕೇಸ್ ಕೋರ್ಟ್ ಹೋಗಿದ್ದು, 1950 ನಲ್ಲಿ ಸೆಕೆಂಡ್ ಅಪ್ಲಿಕೇಶನ್ ಕೋರ್ಟ್ ಹೋಗಿದ್ದು ರಾಮ ಜನ್ಮಭೂಮಿ ವಿಷಯದಲ್ಲಿ. ಬಿಜೆಪಿ ಅವಾಗ ಹುಟ್ಟಿತ್ತಾ? ಜನಸಂಘ ಹುಟ್ಟಿತ್ತಾ? ಏನು ಹುಟ್ಟಿರ್ಲಿಲ್ಲ. ಇವರು 1980 ಹುಟ್ಟಿದ್ದು ಜನಗಳ ಮೂವ್ಮೆಂಟ್ ಭಾವನೆಗಳು ತೆಗೆದುಕೊಂಡು ತಮ್ಮ ಪ್ರಣಾಳಿಕೆ ಸೇರಿಸ್ಕೊಂಡ್ರು ಅಷ್ಟೇ. ಇದು ಇವ್ರದಲ್ಲ, ಬಿಜೆಪಿದಲ್ಲ ಇದು. ಇವಾಗ ದುಡ್ಡು ಕೊಟ್ಟಿರೋದು ಬಿಜೆಪಿಗರಲ್ಲ, ಜನ. ಇವಾಗ ಕಟ್ತಾ ಇರೋದು ಬಿಜೆಪಿ ಅಲ್ಲ, ಟ್ರಸ್ಟ್, ಕೋರ್ಟ್ ಮುಖಾಂತರ ಟ್ರಸ್ಟ್ ಕಟ್ತಾ ಇರೋದು. ಅದು ಬಿಜೆಪಿಗೆ ಸೇರಿದಲ್ಲ. ಬಟ್ ಬಿಜೆಪಿ ಹೆಂಗ್ ಬಿಂಬಿಸ್ಕೊಂತ ಇದೆ ಅಂದ್ರೆ, ಇದು ನನ್ನ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ ಹೋಗ್ಬಾರ್ದು. ನೋಡಿ, ನಟರಾಜ್ ಗೌಡ್ರು 80ರಲ್ಲಿ ಬಿಜೆಪಿ ಹುಟ್ಟಿದ್ದೆ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಗಮನಗಿರ್ಲಿ, 51ರಲ್ಲಿ ಜನಸಂಘ ಅಂತೇಳಿ ಪ್ರಾರಂಭ ಆಗಿತ್ತು. ಮುಖರ್ಜಿ ಮತ್ತು ದೀನ್ ದಯಾಳ್ ಅವರ ನೇತೃತ್ವದಲ್ಲಿ ಜನಸಂಘ ಪ್ರಾರಂಭ ಆಗಿತ್ತು. ಜನಸಂಘ ಅಂತೇಳಿ 51ರಿಂದ ಪ್ರಾರಂಭ ಆಗಿದ್ದು. ಅವತ್ತಿನ ಈ 3 ವಿಷಯಗಳನ್ನ ಇಟ್ಕೊಂಡಿತ್ತು. ಅವತ್ತಿನ ದಿವಸ ಒಂದು ಸೀಟ್ ಇಲ್ದಿರ್ತಕ್ಕಂಥ ಅವತ್ತಿನ ಜನಸಂಘ, ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಒಂದು ಸೀಟ್ ಇಲ್ಲಂದ್ರೂ ಕೂಡ ನಮ್ಮ ಮ್ಯಾನಿಫೆಸ್ಟೋ ತೆಗೆದು ನೋಡಿ. ಅವತ್ತಿನಿಂದ ಹಿಡಿದು ಇವತ್ತಿನ ಮ್ಯಾನಿಫೆಸ್ಟೋ ಆರ್ಟಿಕಲ್ 370 ತೆಗೆದಾಕ್ತೇವೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತೇವೆ, ಟ್ರಿಬಲ್ ತಲಾಕ್ ಅಂತ ತೆಗಿತೀವಿ ಅಂತ ಹೇಳಿದ್ವಿ. 3 ಕೂಡ ಮಾಡಿ ತೋರಿಸಿದ್ದೇವೆ. ಅದರಲ್ಲಿ ಯಾವ್ದು ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥದ್ದು ಇದ್ದಿದ್ದಲ್ಲ. ಬಹಳ ಸ್ಪಷ್ಟವಾಗಿ ನಾವು ಏನ್ ಹೇಳಿದ್ವಿ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಎರಡನೇದ್ದು, ನಟರಾಜ್ ಅವ್ರು ಹೇಳಿದ್ರು, ನಮ್ದು ಅಭಿವೃದ್ಧಿ ಕಡೆ ಚಿಂತನೆ ಇರಬೇಕಂತಕ್ಕಂಥ. ಅಭಿವೃದ್ಧಿಯಲ್ಲಿ ಕೂಡ ಚಿಂತನೆ ಮಾಡ್ತೀರಿ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ಬೆಳಗಾವಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಹುಬ್ಳಿಯಲ್ಲಿ ಮೌಲ್ವಿಗಳ ಒಂದು ಸಮಾವೇಶಕ್ಕೆ ಬಂದ ಹೇಳ್ತಾರ, ಮುಂದಿನ ಸಲ ನಾನು ಮುಸ್ಲಿಂ ಕಮ್ಯುನಿಟಿಗೆ 10,000 ರೂಪಾಯಿ ಕೋಟಿಗಳನ್ನು ತೆಗೆದಿಡ್ತೇನೆ ಅಂತೇಳಿ. ಅಥವಾ ಇನ್ಯಾವ ಅಂತ ಹೇಳ್ಬೋದು. ತಪ್ಪಿಲ್ಲ. ಒಂದ್ ಕಡೆ 10,000 ಕೋಟಿಗಳನ್ನ ಮುಸಲ್ಮಾನರಿಗೆ ತೆಗೆದಿಡ್ತೇನೆ ಅಂತ ಹೇಳ್ತೀರಿ. ಒಂದ್ ಕಡೆ ಹುಬ್ಬಳ್ಳಿ ಗಲಭೆ ಆದವ್ರನ್ನ ಅಮಾಯಕರಂತಂದು ಹೇಳ್ತೀರಿ, ಇನ್ನೊಂದ್ ಕಡೆ ಹುಬ್ಬಳ್ಳಿಯಲ್ಲಿ ಸಿಕ್ಕಿರ್ತಕ್ಕಂಥ ವ್ಯಕ್ತಿಯನ್ನ ಬಂಧನ ಮಾಡಂತ ಹೇಳ್ತೀರಿ. ಇನ್ಯಾವ್ದು ಬೇಕ್ರಿ? ಇದಕ್ಕಿಂತ ಬೇಕು ಅಫೀಸ್ಮೆಂಟ್ ಪಾಲಿಟಿಕ್ಸ್ ನಿಮಗೆ? ಮುಸ್ಲಿಮರ ಓಲೈಕೆ, ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಅಂತಕ್ಕದ್ದು. ಅಲ್ಪಸಂಖ್ಯಾತರಾಗ್ಲಿ, ದಲಿತರಾಗ್ಲಿ, ಹಿಂದುಳಿದ ವರ್ಗದವರವ್ರಿ ಎಲ್ಲರಿಗೂ ಸಮಾನತೆಯನ್ನು ಬರಬೇಕು, ಎಲ್ಲರಿಗೂ ಆರ್ಥಿಕ ಸಮಾನತೆ ಬರಬೇಕು, ಮರು ಹಂಚಿಕೆ ಆಗ್ಬೇಕು. ಅಮೌಂಟ್ ಅನ್ನ
1 ಮಿನಿಟ್ ಅದು ಹೇಳ್ತೀನಿ ನಟರಾಜ್ ಅವರು, ಅದನ್ನು ಹೇಳ್ತೀನಿ. ದಲಿತರಿಗೆ ಇಟ್ಟಿರ್ತಕ್ಕಂಥ ಹಣವನ್ನ 11,000 ಕೋಟಿ ಟ್ರಾನ್ಸ್ಫರ್ ಮಾಡಿರಲ್ಲ, ಇದು ದಲಿತರಿಗೆ ಅನ್ಯಾಯ ಅಲ್ವಾ ನಿಮ್ದು? ಯಾರು ಟ್ರಾನ್ಸ್ಫರ್ ಮಾಡಿದಾರೆ? ಅದು ಯಾರು ಮಾಡಿದ್ದಾರೆ? ಬಿಜೆಪಿ ಕಚೇರಿ ಅಲ್ಲರೇ, ಯಾರು ಕಚೇರಿ ಮಾಡಿದವರ ಚೆಕ್ಕಲ್ಲಿ RTGS ಲಂಚ ತಗೊಂಡವ್ರ? ಅದು ಅವರ ಅನುಕೂಲಕ್ಕಾಗಿನೇ, ಅವರ ಅಭಿವೃದ್ಧಿಗಾಗಿನೇ. ಮಾನವ ಅಭಿವೃದ್ಧಿನೂ ಅಭಿವೃದ್ಧಿನೇ, ಕೇವಲ ರಸ್ತೆ ಮಾಡ್ಬಿಟ್ರೆ ಒಳ್ಳೆದಲ್ಲ, ಆಗೋದಿಲ್ಲ. ಮಾನವ ಅಭಿವೃದ್ಧಿನೂ ಅಭಿವೃದ್ಧಿನೇ. ಅವ್ರಿಗೆ ಶಿಕ್ಷಣ ಕೊಡ್ಬೇಕು, ಆಹಾರ ಕೊಡ್ಬೇಕು, ಅವ್ರಿಗೆ ಉತ್ತಮವಾದ ವಾತಾವರಣವನ್ನು ಅಭಿವೃದ್ಧಿ ಅಂತ ಹೇಳ್ತಾ ಇದ್ರಲ್ಲ, ಮೈಸರ್ ನನಗೆ ಕಾಂತಿ ಶೆಟ್ಟಿ ಮೇಡಮ್ ಲೇಟಾಗಿ ಜಾಯ್ನ್ ಆದ್ರು. ಒಂದು ಕ್ವಶನ್ ಕೇಳ್ಬಿಡ್ತೀನಿ ಅವ್ರಿಗೆ. ಕಾಂತಿ ಶೆಟ್ಟಿ ಮೇಡಮ್, ಈಗ ಹೋರಾಟ ಎಲ್ಲಿಗೆ ಬಂದಿದೆ ಮೇಡಮ್ ನಿಮ್ದು? ರಾಜ್ಯಾದ್ಯಂತ ಬಿಜೆಪಿ ಪಾರ್ಟಿ ಹೋರಾಟ ಜೋರ ನಡೀತಾ ಇದೆ. ಎಲ್ಲಿವರೆಗೆ ಹೋರಾಟ ಇದು ಅಂತ? ಎಲ್ಲವರೆಗೂ ಕೇಳಿಲ್ಲ. ಅಲ್ಲ, ಎಲ್ಲಿವರೆಗೆ ಹೋರಾಟ ಶ್ರೀಕಾಂತ್ ಪೂಜಾರಿ ಕೇಸ್ ವಿಚಾರದಲ್ಲಿ ಅಂತ? ಅಲ್ಲ, ಒಂದು ಮಾತಿಲ್ಲಿ ವಾಹಿನಿಯವರಿಗೆ ಹೇಳ್ತೀನಿ, ವಾಹಿನಿ ವೀಕ್ಷಕರಿಗೆ, ಇಡೀ ದೇಶದ ಜನತೆ ರಾಮ ಮಂದಿರದಲ್ಲಿ ಸಂಭ್ರಮದಲ್ಲಿ ತೊಡಗಿರುವಾಗ ಇಡೀ ರಾಷ್ಟ್ರನೇ ಕೂಡ ಮೂಲೆ ಮೂಲೆಯಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಅವರು ಈ ತರ ಒಂದು ಅಫೀಸ್ಮೆಂಟ್ ಪೊಲಿಟಿಕ್ಸ್ ಅಂತ ಹೇಳ್ಬೋದು, ಈ ತರದ್ ಮಾಡ್ತಿದ್ದಾರೆ. ಇಡೀ ರಾಷ್ಟ್ರ, ಇಡೀ ದೇಶ ಎಲ್ಲರೂ ಸಂಭ್ರಮಿಸ್ತಾ ಇದ್ದಾರೆ. ಇವತ್ತು ನಾನು ಒಂದು ಕ್ವಶನ್ಸ್ ಇಲ್ಲಿ ಕಾಂಗ್ರೆಸ್ ವಕ್ತಾರೆ ಕೇಳಕ್ ಇಷ್ಟಪಡ್ತೀನಿ. ಕೆಜಿಹಳ್ಳಿ DGL ಆಯ್ತು, ಆಮೇಲೆ PFI ಕೇಸ್ಗಳೆಲ್ಲ ಒಂದು 170 ಕೇಸ್ ಇರೋದನ್ನ 1700 ಜನನ ಬಿಡುಗಡೆ ಮಾಡಿದ್ರಲ್ಲ, ಅದನ್ನೆಲ್ಲ ವಾಪಸ್ ತಗೊಳ್ಳಿ, ರಿಓಪನ್ ಮಾಡಿಸಿ, ಅವ್ರನ್ನೆಲ್ಲ ಮತ್ತೆ ಒಳಗಡೆ ಹಾಕಿ. ಯಾಕೆ ಮಾಡಬಾರ್ದು? ಒಂದು. ಎರಡನೇದು ಇವತ್ತು ಇಷ್ಟು ವರ್ಷದ ಮೇಲೆ, ಅಂದ್ರೆ 30 ವರ್ಷದಿಂದ, ಆ ಟೈಮಲ್ಲಿ 50-60 ವರ್ಷ ಆದವರಿಗೆ ಈಗ ಎಷ್ಟು ವರ್ಷ ಆಗಿರ್ಬೇಕು? 40 ವರ್ಷ ಆಗಿದ್ದವರಿಗೆ ಎಷ್ಟು ವರ್ಷ ಆಗಿರುತ್ತೆ? ಅದನ್ನಾದ್ರೂ ಯೋಚನೆ ಮಾಡಿದ್ರ? ಅಥವಾ ಇವರು ಈ 30 ವರ್ಷದಲ್ಲಿ ಕಾಂಗ್ರೆಸ್ ಎಷ್ಟು ಸಮಯ ಇತ್ತು, ನಾವೆಷ್ಟು ಸಮಯ ಇದ್ವಿ? ಅಥವಾ ಈಗ 22ನೇ ತಾರೀಕು ರಾಮ ಮಂದಿರ ಒಂದು ಆಗ್ತಾ ಇದೆ ಅಂತ ಈ ಸಮಯದಲ್ಲಿ ಇವರು ಎಚ್ಚೆತ್ಕೊಂಡ್ರ? ಅಥವಾ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ, ಅದು ಯಾವ್ದವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಇದು ಒಂದೇ ಕಾಣಿಸ್ತಾ ಇರೋದು, ರಾಮ ಮಂದಿರ ಆಗ್ತಾ ಇದೆ, ಇವ್ರು ಹೇಳಿದಂತೆ ನುಡಿದಂತೆ ನಡೆದಾರೆ ಅಂತ ಪೇಪರ್ ಆಡ್ ಕೊಡ್ತಾ ಇರೋದು ಸಿದ್ದರಾಮಯ್ಯನವರು, ನುಡಿದಂತೆ ನಡೀತಾ ಇರೋದು ಮೋದಿಜಿ ಅವರು. ನುಡಿದಂತೆ ಏನ್ ನಡೆದಿದ್ದಾರೆ, ನಮ್ಮ ಒಂದು ನಾವು ಏನು ಹೇಳಿದೀವಿ ಅದನ್ನ ಮಾಡ್ತಾ ಇದ್ದೀವಿ. ಪರಮೇಶ್ವರ್ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಇಲ್ಲಿ ಈಗ ಈ ಅಪ್ಪ ಅಮ್ಮ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತ ಕಾರ್ಯಕರ್ತರ ಕತೆ ಎಲ್ಲಿಗೆ ಬಂತು ಅಂತ? ಸರ್ ಅಷ್ಟೇ, ಅವ್ರನ್ನ ಯೂಸ್ ಮಾಡ್ಕೋತಾರೆ, ಇವ್ರು ಯೂಸ್ ಮಾಡ್ಕೋತಾರೆ. ಓಕೆ, ನಾನು ಕೆಲವರು ಇದೇ ಗಲಭೆಗಳಲ್ಲಿ ಕೆಲವ್ರಿಗೆ ನಾನು ವಿಚಾರಿಸಿದಾಗ, ನಮ್ಮ ವರದಿಗಾರ ಕಡೆ ವಿಚಾರಿಸಿದಾಗ ಏನ್ ಹೇಳಿದ್ರು ಅಂದ್ರೆ, ಕೆಲವರಿಗೆ ಕೋರ್ಟ್ಗೆ ಹೋಗೋಕ್ಕೂ ದುಡ್ಡಿಲ್ಲ, ವಕೀಲರು ಫೀಸ್ ಕೊಟ್ಟಕ್ಕೆ ದುಡ್ಡಿಲ್ಲ, ಬೇಲ್ಗೆ ದುಡ್ಡಿಲ್ಲ, ಈ ಸ್ಥಿತಿಲಿರೋರು ಇದಾರೆ ಇಲ್ಲಿ. ಬಿಜೆಪಿಗೆ ಹಿಂದುತ್ವ ಅನ್ನೋದು ಒಂದು ಟ್ರಂಪ್ ಕಾರ್ಡ್ ಅಷ್ಟೇ. ಓಕೆ, ಹೆಂಗೆ ಅಂದ್ರೆ ಅವರು ನಾವು ಅಧಿಕಾರಕ್ಕೆ ಬರಬೇಕು ಅಂದಾಗ ಹಿಂದುತ್ವನ ಪ್ರತಿಪಾದನೆ ಮಾಡ್ತಾರೆ, ಅಧಿಕಾರ ಬಂದ ತಕ್ಷಣ ಹಿಂದೂಗಳನ್ನ ಮರ್ತೋಗ್ಬಿಡ್ತಾರೆ. ಇವ್ರು ಯಾವಾಗ ಬೇಕೋ ಅವಾಗೆಲ್ಲ ಅನುಕೂಲಕ್ಕೋಸ್ಕರ ಹಿಂದುತ್ವನ ಟ್ರಂಪ್ ಕಾರ್ಡು. ಆಮೇಲೆ ಇವರು ನಮ್ಮ ಕಾಂಗ್ರೆಸ್ ಅವರು ವರ್ತಿಲ್ಲ, ಅದರೊಳಗೆ ಅವರು ಕೂಡ ಅವರು ಒಂದು ಸಮುದಾಯನ ಓಲೈಸ್ಕೋಬೇಕು, ಅವ್ರಿಗೆ ಒಂದು ಓಟು ಭದ್ರತೆ ಬೇಕು, ವೋಟ್ ಬ್ಯಾಂಕ್ ಬೇಕು, ಹಂಗಾಗಿ ಅವರು ಸಹಜ ಅದು. ಆಮೇಲೆ ಇನ್ನೊಂದು ಗಮನ ಬೇರೆ ಕಡೆ ಸೆಳೆಯುವ ದೃಷ್ಟಿಯಿಂದ ಈ ಕೆಲಸ ಆಗ್ಬಿಡ್ತಾ ಅಂತ ನೋಡಿ. ಬಿಜೆಪಿಗರು ಆತರ ಮಾಡ್ತಾ ಇದ್ದಾರೆ, ಬಿಜೆಪಿಗರು ಅದನ್ನ ಹೇಳ್ತಾ ಇದ್ದಾರೆ. ನೀವು ಮಾಡ್ತಾ ಇಲ್ಲ ಅಲ್ಲ, ತಾವೇನ್ ಮಾಡ್ತಾ? ಕಾನೂನು ಪ್ರಕ್ರಿಯೆಗಳಿಗೆ ಗೌರವ ಕೊಡದ ಬಿಜೆಪಿ, ಕಾನೂನಿಗೆ ಬೆಲೆ ಕೊಡದ ಬಿಜೆಪಿ ಅಪರಾಧಿಗಳನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇದೆಯಾ? ಆರೋಪಿಗಳನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇದೆಯಾ? ಅದು ಇವರು ಪಕ್ಷದಲ್ಲಿ ತೀರ್ಮಾನ ಆಗುತ್ತಾ? ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಆಗುತ್ತಾ? ಕೋರ್ಟಲ್ ತೀರ್ಮಾನ ಆಗತ್ರಿ. ಕೋರ್ಟಲ್ ತೀರ್ಮಾನ ಆಗುವಂತ ಪರಿಜ್ಞಾನ ಇವ್ರಿಗೆ ಇಲ್ವಾ? ಯಾವುದೋ ಒಂದು ಸಾಮಾನ್ಯವಾಗಿ ಎಲ್ಲಾ ಕೇಸ್ಗಳಲ್ಲಿ ಇದ್ದಂಗೆ ಇದೊಂದು ಕೇಸ್ ಅಷ್ಟೇ ಬಿಟ್ರೆ, ಒಂದು ಗಲಭೆಯ ಕೇಸ್ ಅಷ್ಟೇ, ಇದು ಒಂದು ಡಕಾಯಿತಿ ಕೇಸು, ಇನ್ನೊಂದು ಅತ್ಯಾಚಾರದ ಕೇಸ್, ಈ ತರ ಕೇಸ್ಗಳಲ್ಲಿ ಇದೊಂದು ಗಲಭೆಯ ಕೇಸು, ದೊಂಬಿಯ ಕೇಸನ್ನ ಅವ್ರು ಬೇರೆ ಕೇಸ್ ಬಗ್ಗೆ ಮಾತಾಡ್ಲಿಲ್ಲ. ಯಾಕಂದ್ರೆ ಇವ್ರಿಗೆ ಏನಾಗಿದೆ ಅಂದ್ರೆ, ಇವರ ಕಾರ್ಯಕರ್ತರು ಬಿಜೆಪಿ ಕೈ ಬಿಟ್ಬಿಟ್ಟವ್ರೆ, ಸೋಲಿಸ್ಬಿಟ್ಟವ್ರೆ, ಮುಂದಕ್ಕೂ ಸೋಲ್ ಬರ್ತದೆ. ಈ ವಿಷಯ ಇಟ್ಕೊಂಡು ನಾನೆಲ್ಲ ಮತ್ತೆ ಮೊಬಿಲೈಸ್ ಮಾಡಬಹುದು ಅನ್ನೋ ಒಂದು ಪ್ರಯತ್ನಕ್ಕೆ ಜನಗಳ ದಿಕ್ಕನ್ನು ತಪ್ಪಿಸಿ. ಫೈನಲ್ ಕ್ವಶನ್ ಇದು ಮಹೇಶ್ ತೆಂಗಿನಕಾಯಿ ಅವರಿಗೆ. ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಸೋಲೋ ಭೀತಿ ಇದೆ, ಆ ಕಾರಣಕ್ಕೆ ಕಾರ್ಯಕರ್ತರು ಒಗ್ಗೂಡಿಸಬೇಕು, ಇಂಥ ಇಶ್ಯೂ ಬೇಕಾಗಿತ್ತು, ಡೆಲ್ಲಿಲಿ ಕುತ್ಕೊಂಡು ಆಪರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರೊಬ್ಬರು ಮಾತಾಡಿದ್ರು. ಮಹೇಶ್ ತೆಂಗಿನಕಾಯಿ ಅವರೇ, ಇಸ್ ಇಟ್ ಟ್ರೂ? ನೋಡಿ ರಮಾಕಾಂತ್ ಅವರೇ, ಇದು ಕಾಂಗ್ರೆಸ್ನವರ ಭ್ರಮೆ. ಭಾರತೀಯ ಜನತಾ ಪಾರ್ಟಿ ಈಗ ನೀವು ಇಲ್ಲೇ ನಿಮ್ಮ ಹಿಂದಿನ ಮುಖ್ಯಮಂತ್ರಿಗಳನ್ನ ನಿಮ್ಮ ಪಾರ್ಟಿ ಕರ್ಕೊಂಡು ಅವ್ರು ನಿಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಮಾಡಿ
ನನ್ನ ವಿರುದ್ಧನೇ ಅವರ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ನಿಲ್ಸಿದ್ರಿ. 36,000 ಅಂತ್ಯಗಳ ಮತದಿಂದ ಜನ ತೀರ್ಮಾನ ಮಾಡಿ ಅವ್ರ ಮನೆ ಕಳ್ಸುವಂತ ಕೆಲಸವನ್ನು ಇಲ್ಲಿ ಮಾಡಿದಾರ. ಹುಬ್ಬಳ್ಳಿಯಲ್ಲಿ ಜನನೇ ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಮಾಡಿದಾರ. ನಾನು ಈಗ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ, ಬೇಕಾದ್ರೆ ನೀವು ಅವ್ರಿಗೆ ಟಿಕೆಟ್ ಘೋಷಣೆ ಮಾಡ್ರಿ, ಇವತ್ತು ಘೋಷಣೆ ಮಾಡ್ರಿ. ನಟರಾಜ್ ಗೌಡ್ರು ಹೇಳಿ ನಮಗೆ ಬೇಕಾದ್ರೆ ಈಗ ಘೋಷಣೆ ಮಾಡ್ರಿ. ಈ ರೀತಿಯಾದಂತ ನಮಗೆ ಕಾರ್ಯಕರ್ತರ ಪಡೆ, ಅಸಂಖ್ಯಾತ ಕಾರ್ಯಕರ್ತರ ಪಡೆ ನಮ್ ಜೊತೆ ಐತಿ, ಕೆಲಸ ಮಾಡ್ತಾರೆ, ತನುಮನ ಧನದಿಂದ ಕೆಲಸ ಮಾಡ್ತಕ್ಕಂಥ ಕಾರ್ಯಪಡೆ ಐತಿ. ಪ್ರಹ್ಲಾದ್ ಜೋಶಿ ಅವರಿಗೆ ಈ ರೀತಿಯಾದಂತ ಆಪರೇಟ್ ಮಾಡುವಂತ ನೀಡು ಇಲ್ಲ, ನೆಸೆಸಿಟಿನ ಇಲ್ಲ. ನಮ್ಮೆಲ್ಲ ಕಾರ್ಯಕರ್ತರೆ 3 ಲಕ್ಷಗಳ ಮತಗಳಿಂದ ನಾವು ಗೆಲ್ಲಿಸ್ತೀವಿ. ಈ ಇಶ್ಯೂ ಬೇಕಾಗಿಲ್ಲ ನಮಗೆ. ಇಶ್ಯೂ ಇಲ್ಲಿಂದ ನಾವು ಯಾವ್ದು ರಾಜಕಾರಣ ಮಾಡುವಂತ ಪ್ರಶ್ನೆ ಇಲ್ಲ. ಆದ್ರೆ ನೀವು ಮಾಡಿರ್ತಕ್ಕಂಥದ್ದನ್ನ ಮೊದಲು ತಪ್ಪು ಅನ್ನೋಂಥದ್ದು ಒಪ್ಕೊಳ್ಳಿ ಕಾಂಗ್ರೆಸ್ ಪಾರ್ಟಿ ಇವತ್ತು. ಥ್ಯಾಂಕ್ ಯು ಮಹೇಶ್ ತೆಂಗಿನಕಾಯಿ ಅವರೇ, ಥ್ಯಾಂಕ್ ಯು ಕಾಂತಿ ಶೆಟ್ಟಿ ಅವರೇ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಪರಮೇಶ್ ಅವರೇ, ಥ್ಯಾಂಕ್ ಯು ನಿಮಗೂ ಕೂಡ. ನೋಡೋಣ ಈ ಒಂದು ವಿಚಾರ, ಈ ಕಾರ್ಯಕರ್ತನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಬೆಳವಣಿಗೆ ಆಗುತ್ತೆ, ಇಲ್ಲಿಗೆ ನಿಲ್ಲುತ್ತಾ, ಮುಗಿಯುತ್ತಾ, ಇನ್ನೂ ಮುಂದುವರಿಯುತ್ತಾ ನೋಡೋಣ ಅಂತ ಹೇಳ್ತಾ ಈ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.